ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿದ್ದಾಯ್ತು. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋದಾದ್ರೆ ಮೊದಲದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ. ಯಾವುದೇ ಒಂದು ಕೆಲಸ ಕಾರ್ಯಗಳಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅಂತಾರೆ. ಆದರೆ ತಾಳ್ಮೆಯನ್ನ ಮೀರಿಸಿಕೊಂಡು ನಡೆಯುವಂತಹ ಪರಿಸ್ಥಿತಿ ಮೇಷರಾಶಿಯವ್ರಿಗಾಗತ್ತೆ. ಮೇಷರಾಶಿಯವರು ಮನೆಯಿಂದ ಆಚೆ ಹೊರಡುವಾಗ್ಲೇ ಇಲ್ಲದ ಸಮಸ್ಯೆಗಳನ್ನ ತಲೆ ಮೇಲೆ ಹೊತ್ಕೊಂಡಿದ್ದೀರಿ. ಕುಟುಂಬದಲ್ಲಿರ್ತಕ್ಕಂಥವ್ರು, ಹೊರಗಡೆ ಇರ್ತಕ್ಕಂಥ ಸ್ನೇಹಿತರು, ಬಂಧು ಬಳಗ ಎಲ್ಲರ ಮಧ್ಯದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಿರಿಕಿರಿ ಅನುಭವಿಸ್ತಾ ಇದ್ದೀರಿ. ಹೀಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆ, ಒಂದು ಚಿಟಿಗೆ ಕಡಲೆಬೇಳೆ, ಒಂದು ಚಿಟಿಗೆ ಉದ್ದಿನ ಬೆಳೆಯನ್ನ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ನೈಋತ್ಯಕ್ಕೆ ಹಾಕೋದ್ರಿಂದ ಕೆಲವಷ್ಟು ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆ ಬರಬೇಕು. ಸರಿಯಾದ ಚಿಂತನೆಯನ್ನು ಮಾಡಬೇಕು. ಯೋಗ ಫಲಗಳನ್ನ ಸಿದ್ಧಿಪಡಿಸಿಕೊಳ್ಳಬೇಕು. ಮಾಡುವಂತಹ ಕಾಯಕದಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳಬೇಕು. ಅದ್ಭುತವಾದಂತಹ ಸುವರ್ಣಾವಕಾಶ ಇದೆ. ಒಂದು ಅದ್ಭುತವಾದ ಕಾಲ ಇದೆ. ಈ ಸಮಯದಲ್ಲಿ ಒಂದು ಮಹಾಸಂಕಲ್ಪವನ್ನು ಮಾಡಿಕೊಳ್ಳಿ. ಮಹಾಸಂಕಲ್ಪದೊಂದಿಗೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇದೇ ಸಮಯದಲ್ಲಿ ಸಣ್ಣ ಮಕ್ಕಳಿಗೆ, ಅಂದ್ರೆ 9 ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನ ಕೊಟ್ಟು ಒಂದು ನಮಸ್ಕಾರ ಮಾಡ್ಕೊಳ್ಳಿ. ಇದರಿಂದ ಮತ್ತಷ್ಟು ಒಳ್ಳೆ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ಹಿರಿಯರು ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳು ಶೀಘ್ರವಾಗಿ ಫಲವನ್ನ ಕೊಡುತ್ತೆ. ಹಾಗೆ ನಿಮ್ಮ ಕುಲದೇವರ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಭವಿಷ್ಯದಲ್ಲಿದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ, ಕೊಟ್ಟರು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳು ಮಾಡಬೇಕಾದ್ರೂ ತಾವು ಒಬ್ಬರೇ ಮಾಡೋದಕ್ಕಿನ್ನ ಜೊತೆಯಲ್ಲಿ ಮತ್ತೊಬ್ಬರ ಸಹಾಯವನ್ನು ಅಪೇಕ್ಷೆ ಪಡೆದ್ರೆ, ಮತ್ತೊಬ್ಬರ ಸಹಾಯದಿಂದ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಒಳ್ಳೆ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನೀವು ಮಾಡುವಂತಹ ಧರ್ಮ ಕಾರ್ಯದಲ್ಲಿ, ಅಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದ್ರೂ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ನಿರ್ಣಯ ಶೀಘ್ರ ಫಲವನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಹಾಗೆ ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳನ್ನ ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಬಹಳಷ್ಟು ಹುಮ್ಮಸ್ಸು ತೇಜಸ್ಸಿನಿಂದ ಇದ್ದೀರಿ. ಯಾವುದೇ ಒಂದು ಕೆಲಸವನ್ನಾದ್ರೂ ಹೃದಯಕ್ಕೆ ಅಪ್ಪುಕೊಂಡು ಮಾಡ್ತಿದ್ದೀರಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಂಜಸವಾದಂತ ಸಮಾಲೋಚನೆ ಮಾಡ್ತಾ ಇದ್ದೀರಿ. ಯಾವುದೇ ಒಂದು ಕೆಲಸವನ್ನಾದ್ರೂ ತಾಳ್ಮೆಯಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತಿದ್ದೀರಿ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡಿರಿ. ಯಾವುದೇ ಒಂದು ಕೆಲಸವನ್ನಾದ್ರೂ ಸಮಾಧಾನವಾಗಿ ತೆಗೆದುಕೊಂಡು ಮುಂದೆ ನಡೆದ್ರೆ ಅದರ ಫಲಗಳು ಸಾಕಷ್ಟು ಇದೆ. ಶಂಕರಿಯನ್ನ, ಭಗವತಿಯನ್ನ, ದುರ್ಗೆಯನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ, ಅದರ ಫಲಾಫಲಗಳು ಸಾಕಷ್ಟು ಅದ್ಭುತವಾಗಿರೋದ್ರಿಂದ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕೆಲಸಗಳ ಕಡೆನೇ ಗಮನ ಕೊಡ್ತೀರಿ. ನಮ್ಮ ಆಲೋಚನೆಗಳಂತಕ್ಕಂಥದ್ದು ಬಹಳಷ್ಟು ದೂರದ ಆಲೋಚನೆನೇ ಆಗತ್ತೆ. ಆದರೆ ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ನಿರ್ಣಯಗಳು ಮಾತ್ರ ಬಹಳ ಜವಾಬ್ದಾರಿ ಬೇಕಾಗುತ್ತೆ, ಎಚ್ಚರಿಕೆ ಬೇಕಾಗುತ್ತೆ. ಆದ್ರೆ ಒಂದಷ್ಟು ಗೋಧಿ ಮತ್ತು ಒಂದಷ್ಟು ಬೆಲ್ಲ, ಗೋಧಿ ಮತ್ತು ಬೆಲ್ಲವನ್ನ ಶಿವಾಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಭಗವಂತನ ಕೃಪಾಶೀರ್ವಾದದಿಂದ ಇನ್ನಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ತುಂಬಾ ದಿನಗಳಿಂದ ನಿಂತಿರ್ತಕ್ಕಂತಹ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತಿದ್ರು, ಯಾವೆಲ್ಲ ವೃತ್ತಿಯನ್ನ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತಿದ್ದೀರೋ ಅದರ ಫಲಾಫಲಗಳಿಂದ ಸಾಧ್ಯವಾದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡಬೇಕಾಗಿರ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಮತ್ತು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಇದೆಲ್ಲವನ್ನು ಸಹಿತ ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇರೋದ್ರಿಂದ ಆ ಕೋಪದಿಂದ ಆಗುವಂತಹ ಕೆಲಸ ಕಾರ್ಯಗಳಿಗೂ ಒಂದು ಬ್ರೇಕ್ ಬೀಳುವಂತಹ ಪರಿಸ್ಥಿತಿ ನಿಮ್ಮಿಂದಲೇ ಆಗುತ್ತೆ. ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು. ಸಮಾಧಾನಕರವಾದ ಫಲವನ್ನು ತಂದುಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳು ಮಾಡುವಾಗ, ವೃತ್ತಿ ಧರ್ಮದ ಅಭಿವೃದ್ಧಿ ಕಾಣುವಾಗ ಯಾವುದೇ ಒಂದು ಕೆಲಸಗಳನ್ನ ಸಮಾಧಾನ ರೀತಿಯಲ್ಲಿ ನಡೆಸಿದ್ರೆ ಮಾತ್ರ ಸಿಗ್ತಕ್ಕಂತಹದ್ದು. ನಾನು ನನ್ನಿಂದ ಅಥವಾ ನನ್ನಿಂದಲೇ ಆಗಬೇಕು, ನಾನು ಹೇಳ್ದಂಗೆ ಆಗಬೇಕು, ಅಥವಾ ನಾನು ಇಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಕೆಲವಷ್ಟು ಮಂಡೆ ಹಠದಿಂದ ನಿಮಗೆ ಆಗುವಂತ ಕೆಲಸಗಳನ್ನ ನೀವು ಕೈ ಬಿಟ್ಟು ಕೂತ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರಗಳು ಮಾಡತಕ್ಕಂಥವ್ರು ಸ್ವಲ್ಪ ತಾಳ್ಮೆ, ಸಮಾಧಾನವಾಗಿರ್ಬೇಕು. ಯಾವುದೇ ಒಂದು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೂ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥ ಅಂಶವನ್ನ ನಿಮ್ಮದಾಗಿಸ್ಕೊಳ್ಬೇಕು. ವ್ಯಾಪಾರ ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಹಾಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ, ಆ ಬದಲಾವಣೆಯ ಮಹಾಪರ್ವ ಎಂಬತಕ್ಕಂಥದ್ದು ಏನಿದೆ
ಅದನ್ನ ಅದ್ಭುತವಾಗಿ ತಾವು ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಚಿಟಿಗೆ ಅಷ್ಟು ಹೆಸರು ಕಾಳು ಅಥವಾ ಅಕ್ಕಿ, ಹೆಸರು ಕಾಳು, ಅಕ್ಕಿ ಅಥವಾ ತೊಗರಿ ಬೇಳೆ, ಈ ಮೂರಲ್ಲಿ ಯಾವ್ದಾದ್ರು ಒಂದು ಧಾನ್ಯವನ್ನ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಾಧ್ಯವಾದಷ್ಟು ಶಾಂತಿ ಸಮಾಧಾನ ನಿಮ್ಮದಾಗತ್ತೆ. ಆಫೀಸು ಕಚೇರಿಗಳಲ್ಲಿ ಕೆಲಸ ನಿಮ್ ಕಡೆ ಆಗತ್ತೆ. ಹಾಗೆ ಮೇಲಧಿಕಾರಿಗಳಿಂದ ಅಂದ್ರೆ ಮೇಲಧಿಕಾರಿಗಳಿಂದ ಒಂದು ಮನ್ನಣೆ ಸಿಗ್ತಕ್ಕಂಥದ್ದು ಅಥವಾ ನಿಮ್ಗೊಂದು ಸ್ಥಾನಮಾನ ಸಿಗ್ತಕ್ಕಂಥದ್ದು ಭವಿಷ್ಯದಲ್ಲಿದೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಂದು ಅಂತಲೋ ಅಥವಾ ಬೇಡವಾದ ವಿಚಾರಗಳನ್ನ ಆಲೋಚನೆ ಮಾಡ್ತಕ್ಕಂಥದ್ದು. ಕೆಲವಷ್ಟು ವ್ಯವಹಾರಗಳು ನಮ್ಮ ಕೈಲಿ ಆಗುದಿಲ್ಲ ಅಂತ ಗೊತ್ತಿದ್ರು ಬಲವಂತವಾಗಿ ಅದೇ ಕೆಲಸ ಮಾಡ್ಲಿಕ್ಕೆ ಮುಂದಾಗುವಂಥದ್ದು, ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ನೀನ್ ಇಂಥದ್ದೊಂದು ಕೆಲಸ ಮಾಡೋದು ಬೇಡ ಅಂದ್ರು ಬಲವಂತವಾಗಿ ಅದೇ ಕೆಲಸದಲ್ಲಿ ಮುಂದೋಗುವಂಥದ್ದು, ಇಂತಹದ್ದೊಂದು ಮನಪರಿಸ್ಥಿತಿಗಳು. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಿಂದ ಬೇಗ ವಿಮುಕ್ತರಾಗಿ ಒಂದಷ್ಟು ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಂಡ್ರೆ ಆಗ ಅದರ ಫಲಾಫಲಗಳು ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಒಂದು ಭಗವತಿಯನ್ನ ಪ್ರಾರ್ಥನೆ ಮಾಡಿದ್ರೆ, ಕುಲದೇವರ ಆರಾಧನೆ ಮಾಡಿದ್ರೆ, ಅಥವಾ ಹತ್ತಿರದಲ್ಲಿರ್ತಕ್ಕಂಥ ಅಶ್ವತ್ಥನಾರಾಯಣನ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ, ಹೀಗೆ ವೃಕ್ಷರಾಜನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲವನ್ನ ಪಡಿಸ್ಕೊಳ್ತೀರಿ. ಮಾಡುವಂತ ಕೆಲಸಗಳನ್ನ ಬಿಟ್ಟು ಹೊಸ ಹೊಸ ಕೆಲಸಗಳ ಬಗ್ಗೆ ಆಲೋಚನೆ ಮಾಡುವ ಮನಸ್ಸು ನಿಮ್ಮದಾಗ್ಬೋದು. ವೆಹಿಕಲ್ ಅಲ್ಲಿ ಡ್ರೈವ್ ಮಾಡುವಾಗ, ಪ್ರಯಾಣ ಬೆಳೆಸುವಾಗ ಅಥವಾ ಎಲ್ಲನ ದೂರಪಾರ ಪ್ರಯಾಣ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿದಾಗ ಬೇಡವಾದಂತ ರೀತಿಯಲ್ಲಿ ಆಲೋಚನೆ ಮಾಡತಕ್ಕಂಥದ್ದನ್ನ ಮಾಡಿ ಆ ಸಮಯವನ್ನ ವೃಥಾ ವೇಸ್ಟ್ ಮಾಡುವಂಥದ್ದು. ಇದೇ ಸಮಯದಲ್ಲಿ ರಾಹು ಮತ್ತು ಶನಿ ಎರಡೂ ಗ್ರಹವನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು ದುರ್ಗೆಯನ್ನ ಮತ್ತೊಂದು ಗಣಪತಿಯನ್ನ ಪ್ರಾರ್ಥನೆ ಮಾಡಿದ್ರೆ ದುರ್ಗಾ ಗಣಪತಿಯ ಆರಾಧನೆಯಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವುಗಳು ದೂರ ಆಗಿ ಹೆಚ್ಚಿನ ಲಾಭಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಸಾಧ್ಯವಾದ್ರೆ ಇನ್ನೊಬ್ಬರ ಹಸಿವು ನೀಗಿಸುವಂತ ಕಾಯಕವನ್ನ ಮಾಡಬೇಕು. ಮತ್ತೊಬ್ಬರ ಕಷ್ಟಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕು. ನಿಮ್ಮ ಕುಲದೇವರ ಅನುಗ್ರಹವನ್ನ ಪಡಿಬೇಕು. ಶನಿ ಆಸ್ಥಾನವು ಚೆನ್ನಾಗಿರೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ, ಹೀಗೆ ಶನೇಶ್ಚರನ ಮಹಾಮಂತ್ರವನ್ನ ಪಠನೆ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನ ತಂದುಕೊಳ್ಬಹುದು. ಹಾಗೆ ಏನೇ ಮಾಡಬೇಕಾದ್ರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಬೇಕು. ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕು. ಇಷ್ಟು ವಿಚಾರಗಳಲ್ಲಿ ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ, ವೃತ್ತಿ ಧರ್ಮದ ಅಭಿವೃದ್ಧಿ ವಿಚಾರ ಯಾವುದೇ ಒಂದಾದ್ರೂ ಮನಸ್ಸಲ್ಲಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ತಾಳ್ಮೆ ಸಮಾಧಾನದಿಂದ ಆಲೋಚನೆ ಮಾಡುವಂತದ್ದು ಆಗ್ಬೇಕು. ಏನೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋದಂತೆ ಪ್ರಚೋದಯಾತ್, ಗಣಪನ ಆರಾಧನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀಯನ್ನ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮಾತೃಮೂರ್ತಿ ಅಂದ್ರೆ ನಿಮ್ಮ ತಾಯಿ ಹೇಳುವಂತಹ ಮಾತುಗಳನ್ನ ಆಲಿಸಿದ್ರೆ ಹೆಚ್ಚಿನ ಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ. ಮಕ್ಕಳ ವಿದ್ಯಾಭ್ಯಾಸದ ಕಡೆ ಮತ್ತಷ್ಟು ಎಚ್ಚರಿಕೆ ಬೇಕು. ಹಾಗೆ ಮಕ್ಕಳು ಯಾವ ಮಾರ್ಗದಲ್ಲಿ ನಡೀತಿದ್ದಾರೆ ಅದ್ರ ಬಗ್ಗೆ ಆಲೋಚನೆ ಮನೆಯಲ್ಲಿರ್ತಕ್ಕಂಥ ಪೋಷಕರು ತಂದೆ ತಾಯಿ ಮಾಡಬೇಕು. ಹಾಗೆ ವೃತ್ತಿ ಧರ್ಮದಲ್ಲಿ ಏನೇ ಮಾಡ್ಲಿಕ್ಕೆ ಮುಂದಾದ್ರೂ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಅಡಚಣೆಗಳಿದೆ. ಹಾಗಾಗಿ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನ, ಮನಸ್ಸಿನ ಆತಂಕವನ್ನ, ಮನಸ್ಸಲ್ಲಿ ಉಂಟಾಗ್ತಿರ್ತಕ್ಕಂಥ ಕೆಲವು ನೋವಿನ ಕ್ಷಣಗಳನ್ನ ದೂರ ಮಾಡ್ಕೊಳ್ಬೇಕಾದ್ರೆ ಕುಲದೇವರ ಪ್ರಾರ್ಥನೆ ಅಂತ ಹೇಳ್ತಾರೆ. ಹಾಗೆ ಸಾಧ್ಯವಾದಷ್ಟು ದಕ್ಷಿಣಾಭಿಮುಖವಾಗಿದ್ದು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ಹೇಳ್ಕೊಂಡು ತದನಂತರ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಮತ್ತು ಯೋಗ ಫಲ ನಿಮ್ಮದಾಗಬೇಕಾದ್ರೆ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಹಿರಿಯರ ಮಾತಿನಂತೆ ನಡೆದಾಗ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಒಳ್ಳೇದಾಗ್ಲಿ, ಶುಭವಾಗ್ಲಿ.